ಸಾಯಿರಾಯಿಗೆ ಸರ್ದಾರಾಯಿ ಧನವಂತ ದೇವ್ರ ತಂತ್ರ ಕುತಂತ್ರದ ಜಾಲವನ್ನು ಹೆಣೆದು ಗುಂಡಾರಾಜಿಗಳನ್ನು ಸೃಷ್ಟಿ ಮಾಡಿಕೊಂಡು ಮೆರೆಯುವುದೇ ದೇವರಾಜನ ಬಲವಾದ ಛಲ. ತಿರುಪತಿ, ಲೇ ತಿರುಪತಿ, ಅಲ್ರಿ ಈ ಗೌಡಗೆ ಎಲ್ರಿ ಬುದ್ಧಿ ರೈತಲು ಅಂತನ್ರಿ ನಾ ಕಮ್ಗ ಕೊತ್ತ ಪಿಕ್ಚರ್ ನೋಡಾಕತ್ತೀನ್ರಿ. ಗೊತ್ತಿಲ್ದ ಏ ತಿರುಪತಿ ತಿರುಪತಿ ಅಂತಾನ. ಲೇ ವಿವೇಕಾನಂದ ಮಗನ, ಬಡ್ಡಿ ಖಾತೆಯನ್ನು ಸರಿಪಡಿಸುವ ಮೊದಲು ನಾಳೆ ನಾನು ಬಡ್ಡಿ ಬಸಲಿಗೆ ಹೋಗಬೇಕು. ಬೇಗ ಬರೆದು ಮುಗಿಸು ಮಗನ. ಗೌಡ್ರ ನಾ ಎಲ್ಲ ಬಡ್ಡಿ ಖಾತೆ ಬರಾಬರ ಮುಗ್ಸಾಕ ರೆಡಿ ಅದೇನ್ರಿ. ಆದ್ರ ನಿಮ್ಮ ಕೈ ಬಡ್ಡಿ ಖಾತೆ ಪುಸ್ತಕ ಏನು ಮ್ಯಾಗಿ ಓಣ್ಯಾಗ ಬಿಟ್ಟನು, ಏನು ತೆಳಗಿನ ಓಣ್ಯಾಗ ಬಿಟ್ಟನು, ಏನ್ ನಮ್ಮ ಹಳಿ ಲವ್ವರ್ ಓಣ್ಯಾಗ ಬಿಟ್ಟನು ಒಂದು ಗೊತ್ತಿಲ್ರಿ ಅಪ್ಪ. ಲೇ ಮೋರಿಗೆ ನನ್ನ ಮಗನ, ಬಿಟ್ಟಿದ್ದು ನನಗೆ ಒಂದೂ ಗೊತ್ತಿಲ್ಲ. ಸೂರ್ಯ ಉದಯ ಆಗುತ್ತದೆ ನನ್ನ ಕಣ್ಣು ಮುಂದೆ ಇರಬೇಕು ಮಗನ. ಇಲ್ಲವಾದರೆ ಸೂರ್ಯ ಹಸ್ತ ಆಗುವುದು ನಿನ್ನನ್ನು ಮಣ್ಣು ಮುಕ್ಕಿಸಿ ಬಿಡ್ತೀನಿ ಮಗನ. ಬಲು ಎಚ್ಚರ. ಹಂಗ ಮಾಡ್ಬೇಡ್ರಿ ಅಪ್ಪ, ಹಂಗ ಮಾಡ್ಬೇಡ್ರಿ. ಒಂದು ವೇಳೆ ನೀವು ನನ್ನ ಮಣ್ಣು ಮುಗಿಸಿರಿ ಅಂದ್ರ ನನಗಿರಕ್ರಿ ಒಬ್ಬಳ ಮಗಳ್ರಿ. ಆ ಮಗಳ ಪ್ರದೇಶ ಆಕತ್ ನೋಡ್ರಿ ಅಪ್ಪಾರ. ನಾಳೆ ಮುಂಜಾನೆ ಅನ್ನೋದ್ರೊಳಗಾಗಿ ನಿಮ್ಮ ಬಡ್ಡಿ ಖಾತೆ ಪುಸ್ತಕ ನಿಮ್ಗೆ ತಂದು ವಾಪಸ್ತು ನೋಡಿ ಗೌಡ್ರ. ಹಾಗೆ ಮಾಡೋ ಮಗನ. ಹಾ ಸರಿ. ಮೊನ್ನೆ ನಮ್ಮ ಪೈಲೋರನ್ನು ಸೋಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡು ಹೋದನಲ್ಲ, ಅವನ ಯಾರು? ಅವ್ರ ಅವ್ ಬ್ಯಾರಿ ಯಾರು ಅಲ್ರಿ, ನಮ್ಮ ಮನಿ ಬಾಜುಕದಾನ್ರಲ್ಲ ನಾಯಕರ ಧರ್ಮನ. ಆ ಧರ್ಮನ ತಮ್ಮ ಶ್ರೀರಾಮ್ ಅಂತ ನೋಡ್ರಿ. ಅಲ್ರಿ ಗೌಡ್ರ, ಆ ಶ್ರೀರಾಮಗ ಎಷ್ಟರ ಸೊಕ್ಕಂತೀನಿ ನೋಡ್ರಿ ನಾ. ಅಲ್ರಿ ಗೌಡ್ರ, ನಮ್ಮ ಆಳ್ ಮಕ್ಕಳನ್ನ ಸೋಲಿಸಿ ಮತ್ತ ನಿಮ್ಮ ಸಿರಿತನಕ ಸವಾಲ್ ಹಾಕ್ಯಾನಂದ್ರ ಆ ಮಗಗೆ ಎಷ್ಟರ ಸೊಕ್ಕಿರ್ಬೇಕತ್ತಿ ನೋಡ್ರಿ ಗೌಡ್ರ. ಏನು ನನ್ನ ಸಿರಿ ತನಕ ಸವಾಲ ಕೊಟ್ಟು ಸೊಕ್ಕು ಬಂದಿತ್ತನೋ ಆ ಬಡ ಬಿಕಾರಿ ನನ್ನ ಮಗನಗ. ಲೇ ತಿರುಪತಿ, ಇಂದನ ಮಾಳ ಮಕ್ಕಳನ್ನು ಕಳಿಸಿ ಆ ಬಡ ಬಿಕಾರಿಯನ್ನು ಎಡೆ ಮುರಿ ಕಟ್ಟಿ ತರಲು ಕಳಿಸು ಮೊದಲು. ಹಂಗ ತಡ್ಕೊಳ್ರಿ ಸಾವ್ಕಾರ, ತಡ್ಕೊಳ್ರಿ. ಮುಳ್ಳಿಂದನ ತೆಗಿಬೇಕ್ರಿ ಸಾವ್ಕಾರ, ಮುಳ್ಳಿಂದನ ತೆಗಿಬೇಕ್ರಿ. ಮುಳ್ಳು ತೆಗ್ಯಾಕಿ ಏನಾರ ಕೊಡ್ಲಿ ಹಿಡಿದ್ರಿ ಅಂದ್ರ ನಿಮಗ ಮಳ್ಳ ಅಂತಾರ ನೋಡ್ರಿ, ಮಳ್ಳ ಅಂತಾರ ನೋಡ್ರಿ ಗೌಡ್ರ. ನಾ ಎಲ್ಲ ಒಂದ ಪ್ಲಾನ್ ಮಾಡೀನಿ. ಭದ್ರ್ಯಾನ ಭೀಮ್ಯಾನ ಕಳ್ಸೇನ್ರಿ, ಆ ಮಗನ ಕರ್ಕೊಂಡ್ ಬರ್ಲ್ರಿ. ಅವಾಗ ತಿಕ್ಕಿ ಕೆಡವಿ ಬಿಡ್ರಿ ಅವನ ಘಟಾನ. ಬರಲಿ ತಿರುಪತಿ ಬರಲಿ. ಆ ಬಡ ಪ್ರಾಣಿಯನ್ನು ಕಟ್ಟಿ ಪಳಗಿಸಬೇಕು ಅಥವಾ ಕಟ್ಟಿ ಸಾಯಿಸಬೇಕೆನ್ನೋದು ನಾನು ತಿಳಿಸುತ್ತೇನೆ. ನೀನು ಪಟ್ಟಿ ಹಾಕಿ ಸಾಯಿಸಲು ಇದೇನು ಜಿಂಕೆ ಅಲ್ಲ. ಕಟ್ಟಿ ಹಾಕಿ ಸಾಯಿಸಲು ನಿನ್ನ ಮನೆ ಮುಂದೆ ನಾಯಿನೂ ಅಲ್ಲ ಮಗನ. ಇವನು ಹೆಬ್ಬುಲಿ ವಂಶದಲ್ಲಿ ಹುಟ್ಟಿದ ಎಂದು ಹುಲಿ. ಇದನ್ನು ಹಿಡಿಯೋ ಕನಸು ಕಾಣಬೇಡ. ಜಸ್ಟ್ ನೆನೆಸಿಕೊಂಡ್ರೆ ಸಾಕು, ನಿನ್ನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಈ ಶ್ರೀರಾಮ. ಏ ಶ್ರೀರಾಮ, ಲೇ ರಾಮ್ಯ, ಹಿಂದೆ ಮಹರ್ಷಿ ವಾಲ್ಮೀಕಿ ಬರೆದ ರಾಮಾಯಣದಲ್ಲಿ ದಶಕಂಠ ರಾವನು 14 ವರ್ಷ ದಿಕ್ಕಾಪಾಲಾಗಿ ತಿರುಗಾಡಿದಂತೆ ಅವನಂತ ನೀನು ಈ ದೇವರಾಜನ ಕೈಯಲ್ಲಿ ಸಿಕ್ಕು ಜೀವನ ಪರ್ಯಂತ ದಿಕ್ಕಾಪಾಲಾಗಿ ತಿರುಗಬೇಕಂತೂ ಬಲು ಎಚ್ಚರ ಮಗನ, ಎಚ್ಚರ. ಏ ಗೌಡ, ಈ ರಾಮನನ್ನು ದಿಕ್ಕಾಪಾಲು ಮಾಡೋ ಯೋಚನೆ ನಿನ್ನ ತಲೆಯಿಂದ ತೆಗೆದು ಹಾಕ. ಈ ಶ್ರೀರಾಮ ಕೇಳಿ ಪರಶುರಾಮನಿಗೆ ನಿಂತರೆ ಯದುರಾದಿ ದಶಕಂಠನಾದ್ರೇನು, ಸಹಸ್ರಾರ್ಜುನ ಆದ್ರೇನು, ಅವರೊಬ್ಬೊಬ್ಬರ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ಬಿಡಲಾರ ಈ ರೈತ ಸಾಕಿದ ರಾಜ್ಯ ಹುಲಿ.
ತಮ್ಮ ರಾಮಣ್ಣ ಮೈಯಾಗ ಸೊಕ್ಕ ಐತಿ ಅಂತ ಹೇಳಿ ಗ್ವಾಡಿ ಗುದ್ದಿದ್ರ ನಿನ್ನ ಮೈಯಾಗಿನ ಎಲ್ಲೂ ಮುರಿತಾಪ ಎಲ್ಲೂ ಮುರಿತಾವ. ಹೌದು ತಿರುಪತಿ. ಶ್ರೀರಾಮ, ನಿನಗೆ ಎಷ್ಟು ಹಣ ಬೇಕು ಕೇಳು. ತಿರುಪತಿ ಹೇಳಿದಂತೆ ನಿನಗೆ ಎಷ್ಟು ಹಣ ಬೇಕು ಅಷ್ಟು ನಾನು ಕೊಡ್ತೇನೆ. ನನ್ನ ಮನೆಯಲ್ಲಿ ಅರಮನೆಯಲ್ಲಿ ಜೀತದಾಳಾಗಿ ಇದ್ದು ಬಿಡು. ಏನು ಶ್ರೀಮಂತರೇ, ನಾನು ನಿಮ್ಮ ಮನೆಯಲ್ಲಿ ಅಂಗರಕ್ಷಕನಾಗಿರಬೇಕೆ? ಆಯ್ತು, ನೀವು ನನಗೆ ಹಣ ಕೊಡಬೇಡಿ, ನಾನು ನಿಮ್ಮ ಮನೆಯಲ್ಲಿ ಅಂಗರಕ್ಷಕನಾಗಿ ಇರ್ತೀನಿ. ಆದರೆ ಒಂದೇ ಒಂದು ದಿನ ನಮ್ಮ ಅಣ್ಣನ ಮೈ ಕೈ ಹೆಚ್ಚಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀಯಾ? ಲೇ ರಾಮ್ಯ, ಏನು ನಾನು ನಿನ್ನ ಧರ್ಮನನ್ನು ಬಡ ಭಿಕಾರಿ ಮೈ ಕೈ ತಿಕ್ಕಿ ಮಸಾಜ್ ಮಾಡ್ಬೇಕನ್ಲೇ? ತಲೆಗಿಲೆ ಕಟ್ಟಿದ್ದಾನೆ ಬಡ ಭಿಕಾರಿ ನನ್ನ ಮಗನ. ನಾನು ಕಲಿಯುವುದ ಕುಬೇರಂತೆ ಕಂಗೊಲಿಸಿ ಈ ಊರಿಗೆ ಗರ್ಭ ಶ್ರೀಮಂತನೆಸಿಕೊಂಡ ಈ ಎಮ್ಮೆಲೆ ದೇವರಾಜ ನಿಮ್ಮಂತರ ಬಡವರ ಸೇವೆ ಮಾಡೋದು ಅಸಾಧ್ಯ ಮಗನ. ಬಲು ಎಚ್ಚರ. ಅಸಾಧ್ಯ? ಲೇ ಮಕ್ಕಳ, ನಿಮ್ಮಂತ ಶ್ರೀಮಂತರ ರಕ್ಷಣೆ ಮಾಡಲು ಬಡವರು ಬೇಕು, ನಿಮ್ಮಂತ ಶ್ರೀಮಂತರ ಹೊಲದಲ್ಲಿ ದುಡಿಯಲು ಬಡವರು ಬೇಕು. ಆದರೆ ಬಡವರ ರಕ್ಷಣೆ ಮಾಡಲು ಶ್ರೀಮಂತರು ಬೇಡವೇ? ಬಡವರೆಂದರೆ ಕೇವಲ ಎಂದು ತಿಳಿದುಕೊಂಡು ನಿಮ್ಮ ಮನಸ್ಸಿಗೆ ಬಂದಂತೆ ಬಳಸಿಕೊಂಡು ಶ್ರೀಮಂತರ ಮನೆಗೆ ಭದ್ರ ಬುನಾದಿ ಬಡವರೆಂದು ಮಾತ್ರ ಮೇರೆಬೇಡ. ಲೇ ಮಗಳ, ಈ ಶ್ರೀರಾಮ ಹಾಳಾಗಿ ದುಡಿಯುವವನು ಅಲ್ಲ, ಶ್ರೀಮಂತರ ಸ್ವಾಧೀನಾಗಿ ಬಾಳುವವನು ಅಲ್ಲ. ಇವನೇನಿದ್ರು ರಾಜ್ಯ ಗಂಭೀರದಿಂದ ಬಾಳುವ ರಾಜ್ಯ ಹುಲಿ. रामायण का हीरो राम है, कुरुक्षेत्र हीरो अर्जुन है, बट इस स्टेज में हीरो ई श्री राम है मकला. Shri Ram, Sitaram, Shri Ram, Sitaram, Shri Ram, Sitaram. ಗೌಡ್ರ, ಈ ಶ್ರೀರಾಮನ ಮಾತು ಕೇಳ್ರ ನಿಮ್ಮನ್ನ ಹಾಳಾಗಿ ದುಡಿಸುವಂಕ ಅಂತಾನ ನೋಡ್ರಿ ಗೌಡ್ರ. ಲೇ ತಿರುಪತಿ, ಈ ಬಡ ಭಿಕಾರಿ ನನ್ನೆದುರಿಗೆ ಕೊಬ್ಬಿನಿಂದ ಮಾತನಾಡಿದ ತಪ್ಪಿಗೆ ಇವರ ತಂದೆ ನನ್ನಿಂದ 20,000 ಹಣವನ್ನು ತೆಗೆದುಕೊಂಡು ಹೋಗಿನಂತ ಸುಳ್ಳು ಖಾತೆಯನ್ನು ಸೃಷ್ಟಿ ಮಾಡು. ನಾಳೆ ಧರ್ಮನ ಮನೆಗೆ ಹಣ ವಸೂಲಿಗೆ ಹೋಗೋಣ. ಹಣ ಕೊಡದಿದ್ದರೆ ಆ ಶ್ರೀರಾಮನು ನನ್ನ ಮನೆಯ ಜೀತದಾಳಾಗಿ ನೇಮಿಸಿ ಬರುಣ. ಹೇಗಿದೆ ನನ್ನ ಪ್ಲಾನ್? ಗೌಡ್ರ, ತಲಿ ಅಂತರ ನಿಮ್ದ ನೋಡ್ರಿ, ತಲಿ ಅಂತರ ನಿಮ್ದ. ನಿಮ್ಮ ಕಣ್ಣಿಗೆ ಬಿದ್ದ ಹಕ್ಕಿ ಅಂದರ ಉಳಿದಿತ್ತೇನ್ರಿ ಸಾಕಾರ? 20 ವರ್ಷದ ಹಿಂದ 20,000 ರೂಪಾಯಿ ತಗೊಂಡಾನಂತ ಹೇಳಿ ಖಾತೆ ಸೃಷ್ಟಿ ಮಾಡಿಸ್ಬಿಡ್ತೇನ್ರಿ ಗೌಡ್ರ. ಹಾಗೆ ಮಾಡು. ನಮಸ್ಕಾರ ಶ್ರೀಮಂತ ದೇವರಾಜನವರಿಗೆ. ತಿರುಪತಿ, ನನ್ನ ಅರಮನೆಗೆ ಭಿಕ್ಷುಕ ಕೂಡಲು ಬರಲು ಭಯ ಪಡುತ್ತಿರುವಾಗ ಯಾರಪ್ಪನೆ ಪಡೆದು ಬಂದನೋ ಇವನು? ಯಾರು? ಯಾರ್ ತಮ್ಮ ನೀ? ಯಾರ್ ನೀ? ಹಂಗ ಗೌಡ್ರು ಕ್ವಾನ್ ಉಳಿದ ಹಂಗ ಒಳಗ ಬರಾಕತ್ತಿಲ್ಲ. ಯಾರು ಬೇಕಾಗಿತ್ತು ನಿನಗ? ನಾನು ಯಾರೆಂದು ನಿನಗೆ ಗೊತ್ತಾಗಲಿಲ್ಲೇನೋ ತಿರುಪತಿ. ನಾನು ಈ ದೇವರಾಜನ ಸೋದರ ಮಾವ ಧರ್ಮರಾಜನ ಮಗ ಧನ್ರಾಜ್ ಅಂತ ನನ್ನ ಹೆಸರು. ಓಹೋ, ನನ್ನ ಮಾವನಾದ ಧರ್ಮರಾಜನ ಮಗ ಧನ್ರಾಜ್ ಅಂದರೆ ನನ್ನ ಅಳಿಯ. ಎಷ್ಟು ಜನ ಎಲ್ಲಿದ್ದನೋ ಏನೋ. ಇವನನ್ನು ಚಿಕ್ಕವನಿದ್ದಾಗ ನೋಡಿದೆ. ನನ್ನ ಮಾವ ತೀರಿ ಹೋದ ಮೇಲೆ ಈಗ ತಾನೇ ನೋಡುವುದು ನಿನ್ನನ್ನು. ಹೌದು ಮಾವ, ನೀನು ನನ್ನ ರಕ್ತ ಸಂಬಂಧಿ ಎಂದು ನಾನು ನಿನ್ನನ್ನು ಭೇಟಿಯಾಗಲು ಬಂದೆ ಮಾವ.
ಇಷ್ಟು ದಿನ ನನ್ನ ತಂದೆ ತಾಯಿಗಳನ್ನು ಕೊಂದು ಹಾಕಿದ ಪಾಪಿಗಳ ಪತ್ತೆ ಹಚ್ಚಲು ಹೋಗಿದ್ದೆ. ಅವರ ಪತ್ತೆ ನನಗೆ ಸಿಗದ ಕಾರಣಕ್ಕಾಗಿ ನನಗೆ ಎಲ್ಲಿ ನೆಲೆ ತೋರಿಸ್ತಾ ಇತ್ತು. ಅದಕ್ಕೆ ನೀವು ನನಗೆ ರಕ್ಷಣೆ ಕೊಟ್ಟರೆ ನಾನು ನಿಮ್ಮ ಜೊತೆನೇ ಇರ್ತೇನೆ ಮಾವ. ಎಂತ ಮಾತ್ರಿ ಧನರಾಜಪ್ಪನವ್ರ, ನಮ್ಮ ಸಾವುಕಾರ ದೊಡ್ಡ ಮಾವಿನ ಮರ ಇದ್ದಂಗ್ರಿ. ಬಿಸಿಲಾಗಿಂದ ಬಂದ್ರ ನೆಳ್ಳು ಕೊಡ್ತಾರು, ಹೊಟ್ಟೆ ಹಸಿತಂದ್ರ ನಿಮ್ಮ ಹೊಟ್ಟೆ ತುಂಬ ಹಣ್ಣು ಕೊಡ್ತಾರಿ ಸಾವುಕಾರ. ಧನರಾಜ್, ತಿರುಪತಿ ಹೇಳಿದಂತೆ ನಾನು ತುಂಬಾ ಒಳ್ಳೆಯವನು. ನನಗೆ ಎದುರಾದವನು ನಾನು ಯಮರಾಜ. ನಿನ್ನ ತಂದೆ ತಾಯಿನನ್ನು ಕೊಂದವನನ್ನು ನಾನೇ ಪತ್ತೆ ಹಚ್ಚುತ್ತೇನೆ. ನೀನು ನೆಮ್ಮದಿಯಾಗಿ ನನ್ನ ಅರಮನೆಯಲ್ಲಿ ಇದ್ದು ಬಿಡು. ನೆಮ್ಮದಿಯಾ? ಸದಾಶೇಡಿನ ಪ್ರಳಯಾಗ್ನಿಯಲ್ಲಿ ಬೆಂದು ಹೋದ ನನ್ನ ಮನ ನೆಮ್ಮದಿಯಿಂದ ಇರೋದು ಹೇಗೆ ಸಾಧ್ಯ ಮಾವ? ನನ್ನ ಸೇಡು ತೀರಿದಾಗಲೇ ನನಗೆ ನೆಮ್ಮದಿ. ಧನರಾಜ್, ಹಾಗಾದರೆ ಇಂದಿನಿಂದ ನಮ್ಮಿಬ್ಬರ ಹೋರಾಟ ಶುರು ಮಾಡೋಣ. ನಿನಗೆ ಎದುರಾದರೂ ಮುಗಿಸುತ್ತಾ ನನ್ನ ಸೇಡಿನದ ತೀರಿಸಿಕೊಳ್ಳೋಣ. ಇಂದಿನಿಂದ ನಾವಿಬ್ಬರು ಒಂದಾಗಿ ಮುಂಬರುವ ಪ್ರಯೋಗದ ಪ್ರಖ್ಯಾತ ನಾಯಕನವಾಗಿ ಸಾಟುವರೆಗೂ ಬೆರೆಯೋಣ. ಆಯ್ತು ಮಾವ, ಇಂದಿನಿಂದ ನಾವಿಬ್ಬರು ಒಂದೇ. ಮಾವ, ಇಂದಿನಿಂದ ನಿನಗೆ ಯಾರಾದರೂ ಎದುರಾದರೆ ಹೇಳು ಮಾವ, ಅವರ ತಲೆ ಕಡೆದು ನಿನ್ನ ಪಾದಕ್ಕೆ ಇಡುತ್ತೇನೆ. ಧನರಾಜ್, ಅಂತ ಸಂದರ್ಭ ಬಂದಾಗ ನಾನು ನಿನಗೆ ತಿಳಿಸುತ್ತೇನೆ. ನೀನು ದೂರದ ಪ್ರಯಾಣ ಮಾಡಿ ಸುಸ್ತಾಗಿ ನೀನು ಒಂದ್ ಸ್ವಲ್ಪ ರೆಸ್ಟ್ ಅನ್ನು ತೆಗೆದುಕೊಂಡ್ರೆ ಚೆನ್ನಾಗಿರಲ್ವಾ? ಹೌದ್ರಿ ಸಾವುಕಾರ, ನಮ್ಮ ಧನರಾಜಪ್ಪನವರು ದೂರಿಂದ ಬಂದಾರ. ಅವ್ರನ್ನ ರೆಸ್ಟ್ ಮಾಡಾಕ ದೂರ ಯಾಕೆ ಹೋಗುದ್ರಿ ಸಾವುಕಾರ? ಇಲ್ಲೇ ನಮ್ಮ ಬಾಜು ಮನಿ ಮುಕುಂದ ಅವರು ಇವ್ರದಾರಲ್ಲ, ಆ ಮಾಲಕ್ತಿನ ಕರೆಸಿ ಕೊಲ್ಲಾಪುರದಕ್ಕೆ ಕರ್ಸಿವ್ರಿ. ಹಾಗೆ ಮಾಡು ಸಾವುಕಾರ. 5 ನಿಮಿಷ ವಾದವನ್ನ ಕರ್ಕೊಂಡ್ ಬರ್ತೇನ್ರಿ ಸಾವುಕಾರ.